ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರ ನೇತೃತ್ವದಲ್ಲಿ ಉದ್ಯೋಗ ಭರ್ತಿಯಲ್ಲಿ ಒಳ ಮೀಸಲಾತಿಗೆ ಒತ್ತಾಯಿಸಿ ಪ್ರತಿಭಟನೆಯಲ್ಲಿ ಕಳೆದ 35 ವರ್ಷಗಳಿಂದ ಸಮಾಜವನ್ನು ಜಾಗೃತಗೊಳಿಸಿ ಹಾಗೂ 8 ದಶಕಗಳಿಂದ ಒಳ ಮೀಸಲಾತಿಯಲ್ಲಿ ವಂಚಿತರಾಗಿರುವ ಮಾದಿಗರ ಬೆನ್ನೆಲುಬು ದೀನದಲಿತರ ಮುಖಂಡ ಹಾಗೂ ಪದ್ಮಶ್ರೀ ಪುರಸ್ಕೃತ ಮಂದಾಕೃಷ್ಣ ಮಾದಿಗ ಅವರನ್ನು ಅವಹೇಳನಕಾರಿಯಾಗಿ ಮಾತನಾಡಿದ ಪ್ರಮೋದ್ ಕುಮಾರ್ ಸಿಂದೆಗೆ ಮಾದಿಗ ದಂಡೋರಮರ್ಬ್ಸ್ ಕರ್ನಾಟಕದ ವತಿಯಿಂದ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಯಾದ ಜೆ.ಎಂ. ದೇವರಾಜ್ ಅವರು ನಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡಿದರು. ಮೊನ್ನೆ 12ನೇ ತಾರೀಕು ರಾಜ್ಯದಲ್ಲಿ ನಡೆದಂತಹ ಒಳ ಮೀಸಲಾತಿ ವರ್ಗೀಕರಣ ಪರವಾದಂತಹ ಹೋರಾಟದಲ್ಲಿ ಕಳೆದ 35 ವರ್ಷಗಳ ನಿರಂತರವಾಗಿ ಈ ಸಮಾಜವನ್ನು ಜಾಗೃತಿಗೊಳಿಸಿ ಕಳೆದ 8 ದಶಕಗಳಿಂದ ಇವತ್ತು ದೇಶದಲ್ಲಿ ಒಳ ಮೀಸಲಾತಿಯಲ್ಲಿ ವಂಚಿತರಾಗಿರುವಂತಹ ಮಾದಿಗರ ಬೆನ್ನೆಲುಬು ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಅವರು ಬಂದು 12ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡವಾದಂಥ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಅವರು ಯಾವುದೇ ವ್ಯಕ್ತಿಗತವಾಗಿ ಯಾವುದೇ ವ್ಯಕ್ತಿಯನ್ನ ನಿಂದಿಸದೆ ಒಳ ಮೀಸಲಾತಿ ವರ್ಗೀಕರಣ ಇವತ್ತು ಅಡ್ಡಿಪಡಿಸ್ತಾ ಇರುವಂತಹ ಒಂದು ಪಕ್ಷದ ನಾಯಕರನ್ನ ತರಾಟೆಗೆ ತಗಂತಾರೆ. ಅದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರು ಸಂವಿಧಾನ ಬದ್ಧವಾಗಿ ಮಾತನಾಡ್ತಾರೆ. ಆದರೆ ಮೊನ್ನೆ ಒಬ್ಬ ಅವಿವೇಕಿ ಬೀದರ್ನಲ್ಲಿ ಗೌರವಾನ್ವಿತ ಮಂದಕೃಷ್ಣ ಮಾದಿಗ ಅವರನ್ನ ಪದ್ಮಶ್ರೀ ಪುರಸ್ಕೃತರು, ಈ ದೇಶ ಕಂಡಂತಹ ಒಬ್ಬ ದೀನ ದಲಿತರ ಒಬ್ಬ ನಾಯಕ, ಇಂತಹ ಒಂದು ನಾಯಕನ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ. ಆ ಒಂದು ಪ್ರಮೋದ್ ಕುಮಾರ್ ಸಿಂಧೆ ಅಂತ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನ ಮಾದಿಗ ದಂಡೋರ MRPS ಕರ್ನಾಟಕದ ವತಿಯಿಂದ ಕೊಡ್ತಾ ಇದ್ದೀವಿ. ಬಹುಶಃ ಮಂದಕೃಷ್ಣ ಮಾದಿಗ ಅವರ ಒಂದು ಹೆಬ್ಬೆರಳಿಗೆ ಸಮಾನವಾದಂತಹ ವ್ಯಕ್ತಿ ಅಲ್ಲ ಆ ಒಂದು ವ್ಯಕ್ತಿ ಪ್ರಮೋದ್ ಕುಮಾರ್ ಸಿಂಧೆ ಅಂತ. ಇದು ಎಚ್ಚರಿಕೆ, ನಿನ್ನ ವಯಸ್ಸಿಗೆ ತಕ್ಕಂತೆ ಮಾತನಾಡಬೇಕಾಗ್ತದೆ. ಈ ದೇಶ ಕಂಡಂತಹ ಅಪ್ರತಿಮ ಒಬ್ಬ ಹೋರಾಟಗಾರ ಗೌರವಾನ್ವಿತ ಮಂದಕೃಷ್ಣ ಮಾದಿಗ ಅವರು ಈ ದೇಶದ ಪ್ರಧಾನಿಯನ್ನ ತಂದು ಮಾದಿಗರ ಹೋರಾಟದಲ್ಲಿ ಕುಂಡರಿಸಿ ಈ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ನಾಂದಿ ಆಡಿರುವಂತಹ ಒಂದು ಮಹಾನ್ ನಾಯಕನ ಬಗ್ಗೆ ಮಾತನಾಡಬೇಕಾದ್ರೆ ನಾಲಿಗೆ ಬಿಗಿಡಿದು ಮಾತನಾಡಬೇಕಾಗ್ತದೆ. ಈ ಒಂದು ಎಚ್ಚರಿಕೆಯನ್ನ ನಾವು ಅವರಿಗೆ ಕೊಡ್ತಾ ಇದ್ದೀನಿ. ಜೊತೆಗೆ ನಾನು ನಮ್ಮ ಹೋರಾಟಗಾರರಿಗೆ ಅವರ ವಿರುದ್ಧ ನಾವು ಎಲ್ಲ ಠಾಣೆಗಳಲ್ಲಿ ಕೂಡ ಅವರ ವಿರುದ್ಧ ಮೊಕದ್ದಮೆಗಳನ್ನು ದಾಖಲೆ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನೀವು ಸಜ್ಜಾಗಬೇಕು ಅಂತೇಳಿ ಕರೆಯನ್ನ ಕೊಡ್ತಾ ಇದ್ದೀವಿ. ಯಾವುದೇ ವ್ಯಕ್ತಿ ಗೌರವಾನ್ವಿತ ಮಂದಕೃಷ್ಣ ಮಾದಿಗರ ವಿರುದ್ಧ ಮಾತನಾಡಿದ್ರೆ ಅವರಿಗೆ ಒಂದು ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಕ್ಕ ಪಾಠವನ್ನು ಕಲಿಸ್ಬೇಕಾದ್ರೆ ಕಲಿಸ್ತೀವಿ ಮಾದಿಗ ದಂಡೋರ ವತಿಯಿಂದ ಅಂತೇಳಿ ನಾವು ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.